ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 15ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:37 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:24 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಮಧ್ಯಾಹ್ನ 1:21 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:59 ಬೆಳಿಗ್ಗೆ 7:35 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:28 ಬೆಳಿಗ್ಗೆ 8:34 ದುಷ್ಟ ಮುಹೂರ್ತದ ಸಮಯ. ಹಾಗೆ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗಿನ ಜಾವ 4:27 ಬೆಳಿಗ್ಗೆ 6:15 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:46. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಮಾಡುವಂಥ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಕರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ನೆಮ್ಮದಿಯಿಂದ ಹಾಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಈ ದಿನ ಅಂಥವ್ರಿಗೆ ಅತ್ಯಂತ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಕೆಲವು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಬಹುದು, ಏಕೆಂದರೆ ಮಂದಗತಿಯಲ್ಲಿ ಚಲಿಸುವಂಥವನು ಶನಿ. ಹಾಗಾಗಿ ಸಹನೆಯಿಂದ ಶಾಂತಿಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನು ಈ ದಿನ ನಾವು ಕಂಡುಕೊಳ್ಬೇಕು. ಹಾಗೆ ಈ ದಿನ ಇರುವಂಥ ಗುರುಹೋರ ಏನಿದೆ ಅದು ಚೆನ್ನಾಗಿದೆ.
ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಗುರುಹೋರ ಅತ್ಯಂತ ಸೂಕ್ತವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 6:57 ಬೆಳಿಗ್ಗೆ 8:01 ಇನ್ನು ಮಧ್ಯಾಹ್ನ 2:27 ಮಧ್ಯಾಹ್ನ 3:32 ಹಾಗೆ ರಾತ್ರಿ 9:32 ರಾತ್ರಿ 10:27 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಫಲಿತಾಂಶಗಳು ತುಂಬ ನಿಧಾನವಾಗಿ ಬರುತ್ತೆ, ತುಂಬ ಡಿಲೇ ಆಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:53 ಬೆಳಿಗ್ಗೆ 6:57 ಇನ್ನು ಮಧ್ಯಾಹ್ನ 1:23 ಮಧ್ಯಾಹ್ನ 2:27 ಹಾಗೆ ರಾತ್ರಿ 8:36 ರಾತ್ರಿ 9:32 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೆಲವು ಸಾಹಸ ವೃತ್ತಿಗಳನ್ನು ಮಾಡುವಂಥ ಇಲಾಖೆಗಳಿದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ಅಗ್ನಿಶಾಮಕ ದಳ ಇದೆ. ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ಕುಜ ಹೋರಾದಲ್ಲಿ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ, ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಅನುಕೂಲಕರವಾದಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೊರ ಇರುವಂಥ ಸಮಯ ಬೆಳಿಗ್ಗೆ 8:01 ಬೆಳಿಗ್ಗೆ 9:06 ಇನ್ನು ಅಪರಾಹ್ನ 3:32 ಅಪರಾಹ್ನ 4:36 ಹಾಗೆ ರಾತ್ರಿ 10:27 ರಾತ್ರಿ 11:23 ಕುಜ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ರವಿ ಹೋರಾದಲ್ಲಿ ಮಾಡಬೇಡಿ. ನಿಮ್ಮ ಚಟುವಟಿಕೆಗಳನ್ನು ತಟಸ್ಥಗೊಳಿಸುವಂಥದ್ದು ತುಂಬ ಉತ್ತಮ. ಇನ್ನು ಪ್ರಯಾಣವನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇವುಗಳನ್ನು ಕೂಡ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:06 ಬೆಳಿಗ್ಗೆ 10:10 ಇನ್ನು ಅಪರಾಹ್ನ 4:36 ಅಪರಾಹ್ನ 5:40 ಇನ್ನು ರಾತ್ರಿ 11:23 ರಾತ್ರಿ 12:19 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳನ್ನು ನೀವು ಅನುಸರಣೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ, ನಿಮ್ಮ ಕಾರ್ಯ ಕೂಡ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ರೀತಿಯ ಚಟುವಟಿಕೆಗಳಿರಲಿ, ಪ್ರಯಾಣವೂ ಇರಲಿ, ಅದನ್ನು ಆಯಾ ದಿನದಲ್ಲಿ ಇರುವಂಥ ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ನೋಡಿ ಮುಂದುವರಿಸಿ. ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಒದಗಿ ಬರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಗಮನ ಇಟ್ಟು ಕೇಳಿಸ್ಕೊಂಡು ದಿನದ ಆರಂಭದ ಚಟುವಟಿಕೆಗಳನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ನವಮಿಯ ತಿಥಿಯಲ್ಲಿ, ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ಏನಿದೆ, ಆ ದಿನ ಮಹೇಶ ನವಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಮಿಥುನ ಸಂಕ್ರಾಂತಿ ಇರುವಂಥದ್ದು, ಅಂದರೆ ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಈ ದಿನ ಷಡಶೇತಿ ಪುಣ್ಯಕಾಲ ಇರುವಂಥ ಸಮಯ. ಹಾಗಾಗಿ ಈ ಸಂಕ್ರಮಣದ ಸಂದರ್ಭದಲ್ಲಿ ತರ್ಪಣಾದಿಗಳನ್ನು ಕೊಡುವಂಥವರು ಬೆಳಿಗ್ಗೆ 7:42 ನಂತರದಲ್ಲಿ ನಿಮ್ಮ ತರ್ಪಣ ಅಥವಾ ಈ ಅಪರ ಕಾರ್ಯವನ್ನು ಮುಂದುವರಿಸ್ಬೋದು. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇದೆ, ಅಂದರೆ ಭಾನುವಾರದ ದಿನ ಹಸ್ತ ನಕ್ಷತ್ರ ಸಂಯೋಗ ಆಗಿರುವಂತಹ ದಿನ. ಹಾಗಾಗಿ ನಾಳೆ ಬೆಳಿಗ್ಗೆ 5:57 ಬೆಳಿಗ್ಗೆ 11:12 ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ ಇದು. ಇದನ್ನು ನೀವು ನಿಮ್ಮ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅನುಕೂಲಕರವಾದಂಥ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬೋದು. ಹಾಗೆ ಈ ದಿನ ಶನಿವಾರ ಆಗಿರೋದ್ರಿಂದ ಶ್ರೀ ರಾಮಚಂದ್ರ ಪ್ರಭುವನ್ನು ಸ್ಮರಣೆ ಮಾಡಿಕೊಳ್ಬೇಕು, ಆಂಜನೇಯನನ್ನು ಸ್ಮರಣೆ ಮಾಡಿಕೊಳ್ಬೇಕು ಈ ದಿನ.
ಹಾಗಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಈ ಸ್ತೋತ್ರವನ್ನು ಸಾಕ್ಷಾತ್ ಭಗವಾನ್ ಶಂಕರರು ಬುಧ ಕೌಶಿಕ ಋಷಿಗಳಿಗೆ ತನ್ನ ಕನಸಿನಲ್ಲಿ ಬಂದು ಹೇಳಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಬುಧ ಕೌಶಿಕ ಋಷಿಗಳು ಈ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದ ಯಾರಿಗೆ ಜೀವನದಲ್ಲಿ ತುಂಬ ಸಮಸ್ಯೆಗಳಿದೆ, ಯಾರಿಗೆ ಜೀವನ ಸಾಕು ಅನ್ನಿಸ್ತಾ ಇದೆ, ವನವಾಸದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂಥವರು ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಅದರಲ್ಲೂ ಬೇಸರದ ಜೀವನ, ಎಲ್ಲೆಡೆ ಸೋಲು, ದುಃಖ, ಅನುಮಾನ, ಅವಮಾನ ಇತ್ಯಾದಿಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಶ್ರೀರಾಮ ರಕ್ಷಾ ಸ್ತೋತ್ರ ಅವರಿಗೆ ರಕ್ಷಾ ಕವಚ ಇದ್ದಂತೆ. ಹಾಗಾಗಿ ಜೀವನದಲ್ಲಿ ಒಂದು ಶಾಂತಿ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ದಿನ ಆ ಒಂದು ಸ್ತೋತ್ರವನ್ನು ಪಠಣ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವರ ಸಂಸಾರದಲ್ಲಿ ಮಕ್ಕಳು ದಾರಿ ತಪ್ಪುತ್ತಾ ಇರ್ತಾರೆ. ಮಕ್ಕಳಿಗೆ ಯಾವ ರೀತಿಯಲ್ಲಿ ತಿಳುವಳಿಕೆ ಹೇಳಿದ್ರೂ ಕೂಡ ಕೇಳಲ್ಲ, ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ತಂದೆ ತಾಯಂದರು ಹತಾಶರಾಗ್ಬಿಟ್ಟಿರ್ತಾರೆ. ಅಂಥವರು ಕೂಡ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಮನೋಧೈರ್ಯ ಉಂಟಾಗುತ್ತೆ, ಆತ್ಮಬಲ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ತಿಳಿ ಹೇಳುವಂಥ ಒಂದು ವಿಚಾರ ನಿಮಗೆ ಸಿದ್ಧಿಸುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಪತಿ ಪತ್ನಿಯರ ಮಧ್ಯೆ ಅನ್ಯೋನ್ಯತೆ ಅನ್ನುವಂಥದ್ದು ಇರಲ್ಲ. ಪ್ರತಿನಿತ್ಯ ಕುಟುಂಬದಲ್ಲಿ ವಿವಾದಗಳಿರುತ್ತೆ. ಅದರಲ್ಲೂ ಈ ಸದಸ್ಯರ ನಡುವಿನ ಅಂತರದಿಂದ ಕಠಿಣವಾದಂತಹ ಸಮಯವನ್ನು ಎದುರಿಸ್ತಾ ಇರ್ತೀರಿ. ಅಂಥವರು ಈ ದಿನ ಹನುಮಾನ್ ಮೂರ್ತಿ ಅಥವಾ ಆಂಜನೇಯನ ಚಿತ್ರಪಟದ ಮುಂದೆ ಕುಳಿತು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡಿಕೊಂಡ್ರೆ ಇದು ಎಲ್ಲರನ್ನೂ ಕೂಡ ಹತ್ತಿರಕ್ಕೆ ತರುತ್ತೆ, ಕುಟುಂಬ ಶಾಂತಿಯಿಂದ ಇರಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಪ್ರಯೋಗವನ್ನು ಕೂಡ ನೀವು ಮನೆಯಲ್ಲಿ ಮಾಡ್ಬೋದು. ಇದು ಕೂಡ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಏಳಿಗೆ ಅನ್ನುವಂಥದ್ದು ಇರಲ್ಲ. ತುಂಬ ಹಣ ಇರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಕೆಲವರಿಗೆ ಹಣ ಬೇಕು, ದುಡಿಮೆ ಇದೆ, ಉದ್ಯೋಗ ಇದೆ, ಆದರೆ ಕೈ ತುಂಬ ಹಣ ಬರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಹಣ ನಷ್ಟ ಆಗ್ತಾ ಇರುತ್ತೆ, ಸಾಲ ಸೋಲಗಳು ಜಾಸ್ತಿ ಆಗಿರುವಂಥದ್ದು, ಹಣಕಾಸಿನ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅಂಥವರು ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡಿಕೊಂಡ್ರೆ ನಿಮಗೆ ಈ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ತಿಳುವಳಿಕೆ ಮೂಡಿ ಬರುತ್ತೆ. ಇನ್ನು ಯಾರ ಮನೆಯಲ್ಲಿ ಹೆಂಗಸು ಒಂಟಿಯಾಗಿ ಜೀವನ ಮಾಡ್ತಾ ಇರ್ತಾರೆ, ಯಾರೂ ರಕ್ಷಣೆ ಇಲ್ಲ ಅಂತ ಹೇಳಿ ಅವರ ಮನಸ್ಸು ಹಪಿಸ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಶ್ರೀರಾಮ ರಕ್ಷಣೆಗಾಗಿ ಬರ್ತಾನೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳೋದ್ರಿಂದ. ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರುವಂಥದ್ದು. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದೆ ಜೀವನದಲ್ಲಿ ಅಂತ ಅನಿಸಿದ್ರೆ ಈ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು 2 ಸಾರಿ ಪಾರಾಯಣ ಮಾಡಿ. ಹಾಗೆ ಈ ದಿನದಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನೀವು ನೈವೇದ್ಯವನ್ನು ಮಾಡಬೇಕು. ಇದು ಶುಭ ಫಲಗಳನ್ನು ಕಾಣಲಿಕ್ಕೆ ಸಹಾಯವಾಗುತ್ತೆ ನಿಮಗೆ. ಇನ್ನು ಬರೀ ಶ್ರೀರಾಮಚಂದ್ರನ ಪೂಜೆ ಫಲ ಕೊಡಲ್ಲ. ಹಾಗಾಗಿ ರಾಮದೇವರ ಪೂಜೆ ಮಾಡಿದ ನಂತರ ಆಂಜನೇಯನ ಪೂಜೆಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಮನನ್ನು ಬಿಟ್ಟು ಆಂಜನೇಯನನ್ನು ಅಥವಾ ಆಂಜನೇಯ ದೇವರನ್ನು ಬಿಟ್ಟು ರಾಮನನ್ನು ಪೂಜೆ ಮಾಡಿದ್ರೆ ಫಲ ಸಿಕ್ಕಲ್ಲ. ಹಾಗಾಗಿ ಈ ಇಬ್ಬರನ್ನೂ ಕೂಡ ನೀವು ಪೂಜೆ ಮಾಡುವಂಥದ್ದು, ನೈವೇದ್ಯ ಸಮರ್ಪಣೆ ಮಾಡುವಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇನ್ನು ರಾಮದೇವರಿಗೆ ನೈವೇದ್ಯ ಮಾಡಿದಂತಹ ಹಣ್ಣನ್ನಾಗಲಿ ಅಥವಾ ಯಾವುದೇ ನೈವೇದ್ಯದ ಪದಾರ್ಥವನ್ನು ಆಂಜನೇಯ ದೇವರಿಗೆ ಅರ್ಪಣೆ ಮಾಡಿದ್ರೆ ಮನೆಯಲ್ಲೇ ಸಾಕ್ಷಾತ್ ಸಂಜೀವರಾಯರೇ ಆ ಮನೆಯಲ್ಲಿ ನೆಲೆಸಿ ಮನೆಯನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಈ ನೈವೇದ್ಯದ ವಿಚಾರದಲ್ಲಿ ಉಪೇಕ್ಷೆ ಮಾಡಬೇಡಿ. ಇನ್ನು ಯಾರು ರಾಮದೇವರ ಪಾದಕ್ಕೆ ಅರ್ಪಿಸಿದಂಥ ತುಳಸಿಯನ್ನು ಆಂಜನೇಯನ ಶಿರದ ಮೇಲಿಟ್ಟು ಪೂಜೆ ಮಾಡ್ತಾರೋ ಅಂಥವ್ರಿಗೆ ರಾಮದೇವರ ಪೂರ್ಣ ಅನುಗ್ರಹ ಉಂಟಾಗುತ್ತೆ. ಸರ್ವ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ, ಸರ್ವ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಹಾಗೆ ಆ ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದ ಹಿರಿಯರು ಹೇಳಿರುವಂಥ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕು. ಇನ್ನು ಶ್ರೀರಾಮ ದೇವಾಲಯದಲ್ಲಿ ಆಂಜನೇಯ ದೇವರ ಹೆಸರಿನಲ್ಲಿ ಮತ್ತು ಆಂಜನೇಯನ ದೇವಾಲಯದಲ್ಲಿ ಶ್ರೀರಾಮ ದೇವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿದ್ರೆ ಸಂಕಲ್ಪಿತ ಕೆಲಸಗಳು ಬೇಗ ಪೂರ್ಣಗೊಳ್ಳುತ್ತೆ. ಆದ್ದರಿಂದಲೇ ಈ ಪೂಜಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಇಂಥ ಸೂಕ್ಷ್ಮತೆಗಳನ್ನು ಗಮನಿಸ್ಕೊಳ್ಳಿ. ಅದರಲ್ಲೂ ಶನಿವಾರದ ದಿನ ನೀವು ಆಂಜನೇಯನನ್ನು ಸ್ಮರಣೆ ಮಾಡಿದ್ರೆ, ದರ್ಶನ ಮಾಡಿದ್ರೆ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಕೆಲವರು ನವಗ್ರಹ ದೇವಾಲಯಕ್ಕೆ ಹೋಗಿ ಬರುವಂಥದ್ದಿದೆ. ನವಗ್ರಹಗಳ ದರ್ಶನ ಮಾಡ್ತಾರೆ, ಸ್ತೋತ್ರವನ್ನು ಹೇಳ್ಕೊಳ್ತಾರೆ. ಅದರಲ್ಲೂ ಶನೇಶ್ವರನಿಗೆ ಈ ದಿನ
ಅಧಿಪತ್ಯ ಇರುವಂತಹ ದಿನ ಆಗಿರೋದ್ರಿಂದ ಶನೈಶ್ಚರನ ದರ್ಶನ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ನವಗ್ರಹ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಏನಂದರೆ, ಈ ಗ್ರಹಗಳಿಂದ ನಮಗೆ ದೋಷಗಳು ಬಂದೇ ಬರುತ್ತೆ. ಅದರ ನಿವೃತ್ತಿಗಾಗಿ ಗ್ರಹಾರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರ ತಿಳಿಸುತ್ತೆ. ದುಷ್ಟಾರಿಷ್ಟೇ ಸಮಾಯಾತೆ ಕರ್ತವ್ಯಂ ಗ್ರಹಶಾಂತಿಕಂ ಅನ್ನುವಂಥ ಒಂದು ಮಾತಿದೆ. ಅಂದರೆ ಯಾವ ಮನುಷ್ಯ ತನ್ನ ಆರೋಗ್ಯವನ್ನು ಬಯಸ್ತಾನೆ, ತನ್ನ ಆಯುಷ್ಯನ್ನು ಬಯಸ್ತಾನೆ, ಹಾಗೆ ಪುಷ್ಟಿಯನ್ನು ಬಯಸ್ತಾನೆ, ಅಂಥ ಒಂದು ಉದ್ದೇಶದಿಂದ ಗ್ರಹಗಳನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ನವಗ್ರಹಗಳನ್ನು ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ. ಜೊತೆಗೆ ಯಾವುದೇ ರೀತಿಯ ಗ್ರಹ ಸೂಚಿತವಾದಂತಹ ದೋಷಗಳು ನಿವಾರಣೆಯಾಗುತ್ತೆ. ಇಲ್ಲಿ ಗ್ರಹಾರಾಧನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 5 ವಿಧ ಇದೆ. ಒಂದು ಪೂಜೆ, 2ನೇದು ಅಧ್ವರ, 3ನೇದು ಜಪ, 4ನೇದು ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, 5ನೇದು ದಾನ ಮಾಡುವಂಥದ್ದು. ಹಾಗಾಗಿ ಈ 5 ವಿಧಗಳೇನಿದೆ ಇದನ್ನು ಈ ನವಗ್ರಹಗಳ ಪೂಜಾ ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನವಗ್ರಹ ಪೂಜೆಯಲ್ಲಿ ನವಗ್ರಹ ಪ್ರತಿಮೆಗಳನ್ನು ಅಥವಾ ಆಯಾಯ ಧಾನ್ಯಗಳನ್ನು ಪ್ರತೀಕವಾಗಿ ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಆದಿತ್ಯಾದಿ ನವಗ್ರಹದ ಪ್ರತಿಮೆ ಇರುವಲ್ಲಿಗೆ ಹೋಗಿ ಅಭಿಷೇಕಾದಿ ಪೂಜೆಗಳನ್ನು ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರಗಳ ಮೂಲಕ ಗ್ರಹ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೋದು. ಈ ಸಂದರ್ಭದಲ್ಲಿ ಆಯಾಯ ಗ್ರಹಗಳಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ನಿವೇದನೆ ಮಾಡಬೇಕು. ಇಲ್ಲಿ ಸೂರ್ಯನಿಗೆ ಗುಡಾನ್ನವನ್ನು, ಚಂದ್ರನಿಗೆ ಪಾಯಸವನ್ನು, ಕುಜನಿಗೆ ಪರಿಮಳಿಸುವಂತಹ ಗಂಜಿಯನ್ನು, ಬುಧನಿಗೆ ಕ್ಷೀರಾನ್ನವನ್ನು, ಗುರುವಿಗೆ ಮೊಸರನ್ನವನ್ನು, ಶುಕ್ರನಿಗೆ ಘೃತಾನ್ನವನ್ನು, ಶನಿಗೆ ಎಳ್ಳು ಮಿಶ್ರಿತ ಅನ್ನವನ್ನು, ಇನ್ನು ರಾಹುವಿಗೆ ಕುಂಬಳಕಾಯಿ ಮತ್ತು ಉದ್ದು ಮಿಶ್ರಿತವಾದಂತಹ ಅನ್ನವನ್ನು, ಹಾಗೆ ಕೇತುವಿಗೆ ಚಿತ್ರಾನ್ನ ಅತ್ಯಂತ ಪ್ರಿಯವಾದಂತಹ ಅನ್ನ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ನೈವೇದ್ಯ. ಹಾಗಾಗಿ ಈ ಆಹುತಿಗಳು ಗ್ರಹ ಪ್ರತೀಕ ಅಂತ ಹೇಳಿ ನವಗ್ರಹ ಹಾರಿಕೆ ಹೇಳುತ್ತೆ. ಇದನ್ನು ನಾವು ಆಯಾಯ ಗ್ರಹಗಳನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇನ್ನು ಅಧ್ವರ ಅಂತ ಹೇಳಿದ್ರೆ ಹೋಮ ಇದೊಂದು. ಇದು ನವಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವಂಥದ್ದು ಇದು. ಇಲ್ಲಿ ನವಗ್ರಹಗಳ ಮಂತ್ರದಿಂದ ಪ್ರತ್ಯೇಕವಾಗಿ ಸಮಿತನ್ನು, ಚರುವನ್ನು ಮತ್ತು ಆಜ್ಯಗಳಿಂದ 28 ಅಥವಾ 108 ಸಂಖ್ಯೆಯ ಆಹುತಿಗಳನ್ನು ಕೊಡ್ತಾರೆ. ಇಲ್ಲಿ ಚರು ಅಂತ ಹೇಳಿದ್ರೆ ಅನ್ನ ವಿಶೇಷವಾಗಿ ತಯಾರು ಮಾಡಿರುವಂಥದ್ದು. ಆಯಾಯ ಗ್ರಹಗಳಿಗೆ ಪ್ರಿಯವಾದಂಥ ಅನ್ನವನ್ನು, ಸೂರ್ಯಾದಿ ಗ್ರಹಗಳಿಗೆ ಗುಡಾನ್ನ ಮೊದಲಾದ ಆಯಾಯ ಅನ್ನದಿಂದಲೇ ಹೋಮ ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಅತ್ಯಂತ ಉಚಿತವಾಗಿರುವಂಥದ್ದು. ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂತಹ ಸಮಿತಿಗಳಿರುತ್ತೆ, ಅದನ್ನು ಹೋಮ ಮಾಡುವಾಗ ಬಳಸಬೇಕು. ಇಲ್ಲಿ ಸೂರ್ಯನಿಗೆ ಅರ್ಕ ಅಂದರೆ ಎಕ್ಕವನ್ನು, ಚಂದ್ರನಿಗೆ ಪಲಾಶ ಅಂದರೆ ಮುತ್ತುಗವನ್ನು, ಕುಜನಿಗೆ ಖದಿರವನ್ನು, ಬುಧನಿಗೆ ಉತ್ತರಾಯಣೆಯನ್ನು, ಗುರುವಿಗೆ ಅಶ್ವತ್ಥವನ್ನು, ಶುಕ್ರನಿಗೆ ಔದುಂಬರ ಅಥವಾ ಅತ್ತಿಯನ್ನು, ಶನಿಗೆ ಶಮಿ ಮತ್ತು ರಾಹುವಿಗೆ ಧೂರ್ವ ಅಥವಾ ಗರಿಕೆಯನ್ನು, ಕೇತುವಿಗೆ ಕುಶ ಅಥವಾ ದರ್ಭೆಯನ್ನು ಬಳಸಿ ಹೋಮವನ್ನು ಮಾಡಬೇಕು. ಇದನ್ನು ಸಮಿತಿಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಿತಿಗಳಿಂದ, ಗುಡಾನ್ನಾದಿ ಚರುವಿನಿಂದ ಮತ್ತು ಹಸುವಿನ ಶುದ್ಧವಾದ ತುಪ್ಪದಿಂದ ಹೋಮ ಮಾಡುವಂಥದ್ದೇ ನವಗ್ರಹ ಹೋಮ. ಹಾಗಾಗಿ ಈ ನವಗ್ರಹ ಸಮಿತಿಗಳೇನಿದೆ ಇಂದಿಗೂ ಕೂಡ ಯಥೇಷ್ಟ ಉಪಲಬ್ಧ ಎಲ್ಲ ಕಡೆ ಇದೆ. ಆದರೆ ಈ ರೀತಿಯ ನೈವೇದ್ಯವನ್ನಾಗಲಿ ಅಥವಾ ಸಮಿತಿಗಳನ್ನಾಗಲಿ ಮೊದಲೇ ಶೇಖರಿಸಿಟ್ಟುಕೊಂಡೇ ಹೋಮವನ್ನು ಮಾಡಬೇಕು. ಅದು ಸರ್ವಶ್ರೇಷ್ಠವಾಗಿರುವಂಥದ್ದು. ಒಂದು ವೇಳೆ ದ್ರವ್ಯಗಳು ಸಿಕ್ಕದೆ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಪ್ರತ್ಯಾಮ್ನಾಯವಾಗಿ ಬದಲಿ ದ್ರವ್ಯಗಳನ್ನು ಸ್ವೀಕರಿಸುವುದಕ್ಕೆ ಶಾಸ್ತ್ರಗಳು ಅನುಮತಿ ಕೊಟ್ಟಿದೆ. ಹಾಗಾಗಿ ಒಂದೊಂದು ಸಮಿತಿಯ ಹೋಮಕ್ಕೂ ಕೂಡ ಶಾಸ್ತ್ರಕಾರರು ಫಲವನ್ನು ಹೇಳ್ತಾರೆ. ಹಾಗಾಗಿ ಆ ಫಲ ಸಂದರ್ಭದಲ್ಲಿ ಈ ರೀತಿಯ ಹೋಮಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಹೋಮ ಮಾಡುವಂತಹ ಸಂದರ್ಭದಲ್ಲಿ ಈ ಗ್ರಹಗಳಿಗೆ ಕೊಟ್ಟ ಆಹುತಿ ಏನಿದೆ ಅದನ್ನು ದಶಾಂಶ ಸಂಖ್ಯೆಯಲ್ಲಿ ಅಧಿದೇವತೆ ಪ್ರತ್ಯಧಿದೇವತೆಗಳಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೊನೆಯಲ್ಲಿ ದುರ್ಗಾದಿ ಕೃತು ಷಡ್ಗುಣ್ಯ ದೇವತೆಗಳಿಗೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳನ್ನು ಕೂಡ ಪೂಜೆ ಮಾಡಬೇಕು, ಆಹುತಿಯನ್ನು ಕೊಡಬೇಕು, ಪ್ರಾಯಶ್ಚಿತ್ತ ಹವನ ಮಾಡಬೇಕು. ಇದು ಹೋಮದ ವಿಚಾರ. ಹಾಗಾಗಿ ಒಂದು ಹೋಮ ಸಾಂಗವಾಗಿ ಆಗಬೇಕು, ಅದರ ಪೂರ್ಣ ಫಲ ಸಿಗಬೇಕು ಅಂತ ಹೇಳಿದ್ರೆ ಇದಿಷ್ಟು ಬೇಸಿಕ್ ಆಗಿರುವಂಥ ವಿಚಾರ. ಇದನ್ನು ಅನುಸರಣೆ ಮಾಡಬೇಕು. ಇನ್ನು ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಜಪ ಮಾಡುವಂಥದ್ದು ಇದೆ.
9 ವೇದ ಮಂತ್ರಗಳಿದೆ. ಇದರ ಉದ್ದೇಶ ಇದ್ದಂಥವರು ಜಪ ಮಾಡಬೇಕು. ಆಯಾಯ ಗ್ರಹಗಳಿಗೆ ಪ್ರಿಯವಾದಂಥ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು. ಮಂತ್ರಗಳ ಮೂಲಕ ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಗ್ರಹಗಳ ಪ್ರೀತಿಯನ್ನು, ಗ್ರಹಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಯಾವ ಯಾವ ಗ್ರಹಗಳಿಗೆ ಎಷ್ಟು ಸಂಖ್ಯೆಯ ಜಪ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಜಪ ಮಾಡಲಿಕ್ಕೆ ಒಂದು ಕ್ರಮ ಇದೆ. ಈ ಜಪ ಸಂಖ್ಯೆಯನ್ನು ವಿಶೇಷವಾಗಿ ಅನುಸರಣೆ ಮಾಡಿದ್ರೆ ಮಾತ್ರ ಪೂರ್ಣ ಫಲ ಸಿಕ್ಕತ್ತೆ. ಹಾಗೆ ಆಯಾಯ ಗ್ರಹಗಳ ದಶಾವರ್ಷಕ್ಕೆ ಅನುಗುಣವಾಗಿ ಜಪವನ್ನು ಮಾಡಬೇಕು. ಅಂದರೆ ಆದಿತ್ಯನ ದಶಾವರ್ಷ 6 ವರ್ಷ. ಹಾಗಾಗಿ 6000 ಸಂಖ್ಯೆಯಲ್ಲಿ ಆದಿತ್ಯನ ಜಪ ಆಗಬೇಕು ಅನ್ನುವಂಥದ್ದು ವಿಚಾರ ಇದೆ. ಇನ್ನು ಚಂದ್ರನಿಗೆ 10,000, ಕುಜನಿಗೆ 7,000, ಬುಧನಿಗೆ 17,000, ಗುರುವಿಗೆ 16,000, ಶುಕ್ರನಿಗೆ 20,000, ಶನೇಶ್ವರನಿಗೆ 19,000, ರಾಹುವಿಗೆ 18,000 ಹಾಗೂ ಕೇತುವಿಗೆ 7,000 ಸಂಖ್ಯೆಯಲ್ಲಿ ಜಪ ಆಗಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವತಃ ಕರ್ತೃವೇ ಇಷ್ಟು ಜಪ ಮಾಡುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು. ಹಾಗಾಗಿ ಶ್ರೋತ್ರಿಯ ಬ್ರಾಹ್ಮಣರ ಮೂಲಕ ಇದನ್ನು ಮಾಡಿಸ್ಬೋದು. ಜೊತೆಗೆ ಯಜಮಾನ ಯಥಾಶಕ್ತಿ ಜಪ ಮಾಡಿ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಈ ನವಗ್ರಹ ಪೂಜೆ ಅನ್ನುವಂಥದ್ದು ಅದಕ್ಕೂ ಒಂದು ಶಾಸ್ತ್ರೀಯವಾದಂಥ ನೀತಿ ನಿಯಮಗಳು ಇದೆ. ಇನ್ನು ಕೆಲವರು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇದೆ. ಇಲ್ಲಿ ಪುರಾಣಗಳಲ್ಲಿ ಬಂದ ಅಥವಾ ಈ ಅಪರೋಕ್ಷ ಜ್ಞಾನಿಗಳಿಂದ ರಚಿತವಾದಂತಹ ನವಗ್ರಹ ಸ್ತೋತ್ರಗಳು ಇದೆ. ಇದನ್ನು ಪಠಣ ಮಾಡುವಂಥದ್ದು ಸಾಮಾನ್ಯವಾಗಿ ಅನುಸರಣೆಯಲ್ಲಿರುವಂಥ ವಿಚಾರ. ಇದರಿಂದ ಈ ಗ್ರಹಗಳ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ವೇದ ಮಂತ್ರದ ಬಗ್ಗೆ ತಿಳಿಯದವರು ಕೂಡ ಈ ಗ್ರಹದ ಸ್ತೋತ್ರವನ್ನು 10 ಬಾರಿಯೋ 100 ಬಾರಿಯೋ ಪಠಣ ಮಾಡುವಂಥದ್ರ ಮೂಲಕ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಹಾಗಾಗಿ 9 ಗ್ರಹಗಳಿಗೂ ಕೂಡ ಸ್ತೋತ್ರಗಳು ಇದೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಬಹುದು. ಇನ್ನು ವಿಶೇಷವಾಗಿ ಶ್ರೀ ವ್ಯಾಸರು ರಚಿಸಿರುವಂಥ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಉತ್ತಮ ಫಲ ಬಹಳ ಬೇಗ ಲಭಿಸುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಇಷ್ಟೆಲ್ಲ ನಾವು ಪೂಜೆಯನ್ನು ಮಾಡುವಂಥದ್ದು, ಹೋಮವನ್ನು ಮಾಡ್ತೀವಿ, ಧ್ಯಾನವನ್ನು ಮಾಡ್ತೀವಿ, ಜಪವನ್ನು ಮಾಡ್ತೀವಿ, ಸ್ತೋತ್ರವನ್ನು ಹೇಳ್ಕೊಳ್ತೀವಿ. ಆದರೆ ಕೊನೆಗೆ ನಮ್ಮ ಪೂಜಾದಿ ಕಾರ್ಯಗಳು ಮುಗಿದ ಮೇಲೆ ಮಾಡಬೇಕಾಗಿರುವಂಥ ಒಂದು ಪ್ರಮುಖವಾದ ಕರ್ತವ್ಯ ಅಂತ ಹೇಳಿದ್ರೆ ಅದು ದಾನವನ್ನು ಮಾಡುವಂಥದ್ದು. ಇಲ್ಲಿ ಗ್ರಹದ ದೋಷ ಪರಿಹಾರಾರ್ಥವಾಗಿ ದಾನ ಕೂಡ ಬಹಳ ವಿಶೇಷ ಪಾತ್ರವನ್ನು ವಹಿಸುತ್ತೆ. ನವಗ್ರಹಗಳಿಗೆ ಸಂಬಂಧಿಸಿದಂಥ ಧಾನ್ಯವನ್ನು ದಾನ ಮಾಡ್ಬೋದು, ನವಗ್ರಹಗಳ ಪ್ರತಿಮೆಯನ್ನು ದಾನ ಮಾಡುವಂಥದ್ದು, ಇನ್ನು ರತ್ನವನ್ನು, ವಸ್ತ್ರವನ್ನು ದಾನ ಕೊಡೋದ್ರ ಮೂಲಕ ಗ್ರಹದೋಷ ಪರಿಹಾರ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸಶಕ್ತರು ಈ 4 ದಾನಗಳನ್ನು ಕೊಡಬಹುದು. ಅಂದರೆ ಧಾನ್ಯ, ಪ್ರತಿಮೆ, ರತ್ನ ಮತ್ತು ವಸ್ತ್ರ. ಈ ದಾನಗಳನ್ನು ಎಷ್ಟು ಕೊಡ್ತೇವೆಯೋ ಅಷ್ಟು ನಾವು ಸ್ವೀಕರಿಸ್ತೇವೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಎಷ್ಟು ದಾನ ಕೊಡುವಂಥದ್ದು ಮುಖ್ಯ ಅಲ್ಲ, ಆದರೆ ನಿರ್ವಂಚನ ಬುದ್ಧಿಯಿಂದ ಆ ದಾನವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆ ಪ್ರತಿದಿನ ಮನೆಯಲ್ಲಿ ದೇವರ ಪೂಜೆ ಮಾಡುವಂಥದ್ದು, ಘಂಟಾನಾದವನ್ನು ಮಾಡುವಂಥದ್ದು, ಶಂಖನಾದ ಮಾಡಬೇಕು, ತುಳಸಿ ಪೂಜೆ ಮಾಡಬೇಕು, ವಿಶೇಷವಾಗಿ ಗೋಪೂಜೆಯನ್ನು ಮಾಡುವಂಥದ್ದು, ಇನ್ನು ಸಾಲಿಗ್ರಾಮ ತೀರ್ಥ ಸೇವನೆ ಮಾಡುವಂಥದ್ದು, ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳುವಂಥದ್ದು, ತಿಳಿದಿರುವಂಥ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಗುರುಗಳಿಗೆ ಮತ್ತು ಪಿತೃಗಳಿಗೆ ಮನಸಾ ಸ್ಮರಣೆ ಮಾಡುವಂಥದ್ದು, ಇನ್ನು ಮನೆಗೆ ಬಂದಂಥ ಅತಿಥಿಗಳಿಗೆ ಆದರಣೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಸಂಸ್ಕಾರಗಳಿದು. ಹಾಗೆ ವರ್ಷಕ್ಕೆ 1 ಸಲ ಆದರೂ ಕೂಡ ಕುಲದೇವರ ದರ್ಶನ ಮಾಡುವಂಥದ್ದು, ಹಾಗೆ ನೀವು ನಂಬಿಕೊಂಡು ಬಂದಂತಹ ದೈವಗಳ ಪೂಜೆ ಮನೆಯಲ್ಲಿ ಮಾಡಿಸುವಂಥದ್ದು, ವಾಸ್ತು ದೋಷ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು, ಇನ್ನು ಕುಟುಂಬದ ಸರ್ವರ ಗ್ರಹ ದೋಷ ನಿವಾರಣೆಗೆ ಆಗಾಗ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು, ಇನ್ನು ಗುರು ಮುಖೇನ ಬರುವಂಥ ಪರಿಹಾರ ಕ್ರಮಗಳನ್ನು ನೀವು ನಿಷ್ಠೆಯಿಂದ, ನಂಬಿಕೆಯಿಂದ ಅನುಸರಣೆ ಮಾಡಿ ಮನೆಗೆ ಬಂದಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೋಷಗಳು ಯಾವ ರೀತಿಯಲ್ಲಿ ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆಯತ್ತ ಇರಬೇಕು. ಅಂದರೆ ಒಂದು ನಂಬಿಕೆಯಿಂದ ಮುಂದುವರೆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಋಷಿವರಿಯರು, ಋಷಿಮುನಿಗಳು ಈ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನಮಗೆ ಈ ಕಲಿಗಾಲದಲ್ಲಿ ಬೇಕಾಗಿರುವಂಥದ್ದು ನಮಗೆ ಏನೋ ತ್ವರಿತವಾಗಿ ಬೇಕು, ಎಲ್ಲೂ ಕೂಡ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು, ಆ ರೀತಿ ಕೆಲಸಗಳಾಗಬೇಕು, ಅಷ್ಟೇ ಬೇಗ ಫಲಿತಾಂಶಗಳು ಸಿಗಬೇಕು ಅನ್ನುವಂಥದ್ದು ನಮ್ಮ ಮನಸ್ಥಿತಿ, ನಮ್ಮ ಮೈಂಡ್ ಸೆಟ್ ಆಗಿದೆ.
ಹಾಗಾಗಿ ಅಂಥದ್ದಕ್ಕೆ ಸೂಕ್ತವಾಗಿರುವಂತಹ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಅದನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ತಾ ಇದ್ದೀರಿ, ಮಹಾ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ, ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲವೂ ಕೂಡ ಒಂದೇ ದಿನದಲ್ಲಿ ಆಗಲ್ಲ, ಸ್ವಲ್ಪ ಸ್ವಲ್ಪವೇ ಕ್ರಮೇಣವಾಗಿ ನೀವು ಅದನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥವನು, 6ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ಧೆ ಇದೆ, ಆಸಕ್ತಿ ಇದೆ ನಿಮಗೆ. ಹಾಗೆ ಈ ದಿನ ಆಸಕ್ತಿದಾಯಕವಾದಂಥ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಕೂಡ ಇದೆ. ಇನ್ನು ಅಗತ್ಯಕ್ಕೆ ತಕ್ಕಷ್ಟು ಹಣ ಸಿಕ್ಕತ್ತೆ. ಹಾಗೆ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಸು ಕೂಡ ಇದೆ. ಅದಕ್ಕೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ ಈ ದಿನ ದೂರದ ಪ್ರಯಾಣದ ಯೋಗ ಕೂಡ ಇರುವಂಥದ್ದು. ಈ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಹಾಗೆ ಈ ಭೂ ಸಂಬಂಧಿತವಾದಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿ ಮಾರಾಟದ ವಿಚಾರ ಆಗಲಿ ಅಥವಾ ಖರೀದಿಯ ವಿಚಾರ ಆಗಲಿ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದೂರದ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಪಾಲುದಾರರ ಜೊತೆಯಲ್ಲಿ ಮಾಡಿಕೊಂಡಂಥ ವ್ಯವಹಾರ ಒಪ್ಪಂದಗಳೇನಿದೆ ಅದನ್ನು ನವೀಕರಣ ಮಾಡಿಕೊಳ್ಬೇಕು. ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಚಟುವಟಿಕೆಗಳಿದ್ದರೆ, ವ್ಯವಹಾರಗಳಿದ್ದರೆ, ವ್ಯಾಪಾರ ಇತ್ಯಾದಿಗಳಿದ್ದರೆ ಅದಕ್ಕೆ ತಕ್ಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ನವೀಕರಣ ಮಾಡಿಕೊಳ್ಬೇಕು. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕಲಾವಿದರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ, ಒಳ್ಳೆಯ ಸಂಪಾದನೆ ಇದೆ. ಆದರೆ ಈ ದಿನ ನಿಮ್ಮ ಮಾತು ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಕೊಡಬಾರ್ದು, ಹರ್ಟ್ ಮಾಡಬಾರ್ದು. ಆ ರೀತಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ನಿಮ್ಮ ವ್ಯಾಪಾರ, ಉದ್ಯೋಗ ಇದರಲ್ಲಿ ಸ್ವಂತ ನಿರ್ಧಾರಗಳು ಕೂಡಿ ಬರುತ್ತೆ ನಿಮಗೆ. ಹಾಗೆ ಈ ದಿನದಲ್ಲಿ ಮನೆಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಆದರೆ ಕುಟುಂಬಸ್ಥರ ಒಂದು ಒಪಿನಿಯನನ್ನು, ಅಂದರೆ ಅವರ ಒಂದು ಮಾತನ್ನು ಕೇಳಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯನ ದರ್ಶನ ಮಾಡಿ, ಪ್ರಾಣದೇವರ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಅದರಿಂದಲೇ ಈ ದಿನ ನಿಮಗೆ ಸ್ವಲ್ಪ ಸ್ವಾಭಿಮಾನ ಇರುವಂಥದ್ದು. ಈ ಸ್ವಾಭಿಮಾನದಲ್ಲಿ ಕೆಲವು ವಿಚಾರಗಳಲ್ಲಿ ಈ ದಿನ ನಿಮಗೆ ಏಕಪ್ರಕಾರವಾಗಿ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಗುರಿಯನ್ನು ಬಿಟ್ಟು ಕೊಡದೆ ಮುನ್ನಡಿಬೇಕು. ಆದರೆ ಈ ಸ್ವಾಭಿಮಾನ ಕೆಲವೊಮ್ಮೆ ಅಡ್ಡ ಬರುವಂಥದ್ದು ಇದೆ. ಇದರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಅಪೂರ್ಣ ಆಗುವಂಥದ್ದು ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮಿಂದ ಹಣವನ್ನು ಒಂದು ಸಾಲವಾಗಿ ಪಡ್ಕೊಳ್ಳುವಂಥದ್ದು ಅಥವಾ ಹಣದ ವಿಚಾರದಲ್ಲಿ ನಿಮ್ಮನ್ನು ಆಶ್ರಯಿಸಿ ಬರುವಂಥ ಸಾಧ್ಯತೆಗಳಿದೆ. ಆದರೆ ಈ ದಿನ ನೀವು ಯಾರಿಗೂ ಕೂಡ ಹಣವನ್ನು ಕೊಡುವಂಥದ್ದು, ಸಾಲವಾಗಿ ಪಡ್ಕೊಳ್ಳುವಂಥ ವಿಚಾರವನ್ನು ಆದಷ್ಟು ಮುಂದಕ್ಕೆ ಹಾಕಬೇಕಾಗತ್ತೆ. ಏಕೆಂದರೆ ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ಭಾರಿ ನಷ್ಟ ಅನುಭವಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಕೂಡ ಸ್ವಲ್ಪ ಧೈರ್ಯ ಬೇಕು. ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಈ ದಿನ ಸ್ವಭಾವತಃ ಇರುವಂಥದ್ದು. ಅದರಲ್ಲೂ ಈ ಪಾಲುದಾರರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ನಿರೀಕ್ಷಿತ ರೀತಿಯಲ್ಲಿ ವಿವಾದಗಳು ಇರುತ್ತೆ. ಅದರಲ್ಲೂ ಮಕ್ಕಳೇನಾದರೂ ಇದ್ದರೆ ಮಕ್ಕಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಒರಟಾಗಿ ವರ್ತಿಸುವಂಥದ್ದು ಅಥವಾ ಅವರ ನಿಮ್ಮ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ವೃತ್ತಿಪರ ಉದ್ಯೋಗ ಮಾಡುವಂಥವ್ರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಈ ದಿನ ಬರುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ಆದರೆ ವಿವೇಕ ಕೆಲಸ ಮಾಡಲ್ಲ. ಇದರಿಂದ ಈ ಕೆಲಸ ಕಾರ್ಯಗಳ ಹಿನ್ನಡೆ, ಜೊತೆಗೆ ಈ ಅತೃಪ್ತಿ, ಅಪೂರ್ಣವಾಗಿರುವಂತಹ ಕೆಲಸ, ಇದೆಲ್ಲ ಒತ್ತಡವನ್ನು ತರುತ್ತೆ ನಿಮಗೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಇನ್ನು ವಿಶೇಷವಾಗಿ ಈ ದಿನ ಹೊಸ ವಾಹನ ಖರೀದಿ ಆಗಲಿ, ಯಾವುದೇ ರೀತಿಯ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಅಂಥ ಸಂಕಲ್ಪವನ್ನು ಕೂಡ ಮಾಡಬೇಡಿ ಈ ದಿನ. ಏಕೆಂದರೆ ನಿಮ್ಮ ಗಮನ ಎಲ್ಲ
ಈ ದಿನ ಆಧ್ಯಾತ್ಮಿಕತೆ ಇರಬೇಕು, ಭಗವಂತನ ಹತ್ರ ಇರಬೇಕು. ಯಾವುದೇ ರೀತಿಯ ಲೌಕಿಕ ವಸ್ತುಗಳಿಗೆ ಆಸೆ ಪಡಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಸುಖ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಆರಂಭದಲ್ಲಿ ನಿಮಗೆ ಸ್ವಲ್ಪ ಸುಖ ಸೌಲಭ್ಯ ಇದೆ, ಎಲ್ಲೋ ಒಂದು ಕಡೆ ಅನುಕೂಲ ಇದೆ, ಕಂಫರ್ಟಬಲ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಮನಸ್ಸಿನ ಭಾವನೆ ಇರುತ್ತೆ. ಆದರೆ ನಿಜವಾದ ಅರ್ಥದಲ್ಲಿ ಸ್ವಲ್ಪ ಒತ್ತಡದಿಂದ ಕೆಲಸಗಳು ಇರುವಂಥದ್ದು. ಹಾಗಾಗಿ ತುಂಬ ಹೊಂದಾಣಿಕೆಯಿಂದ ಈ ದಿನ ಜೀವನವನ್ನು ನಡೆಸಬೇಕಾಗತ್ತೆ. ನೀವು ಅಂದುಕೊಂಡಂಥ ವಿಚಾರಗಳು ಗೊಂದಲಮಯವಾಗಿ ಇರುವಂಥದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಕೈ ಕಚ್ಚುವಂಥದ್ದು. ಹಾಗಾಗಿ ನಿಮ್ಮ ಯೋಜನೆ, ನಿಮ್ಮ ಪ್ಲ್ಯಾನ್ ಏನಿದೆ ಅದನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಕುಟುಂಬ ಸದಸ್ಯರ ವರ್ತನೆ ನಿಮಗೆ ಸ್ವಲ್ಪ ನಿರಾಶೆಯನ್ನು ತರುವಂಥದ್ದು. ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೀರಿ, ಆದರೆ ಈ ದಿನ ಅದು ಜರುಗಲ್ಲ. ಹಾಗಾಗಿ ಯಾವುದೇ ವ್ಯಕ್ತಿಯಿಂದ, ಯಾವುದೇ ರೀತಿಯಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಏನು ಬರುತ್ತೋ ಅದನ್ನು ಬದಲಿ, ಅದು ಪಾಲಿಗೆ ಬಂದದ್ದು ಪಂಚಾಮೃತವಾಗಿ ಇರಬೇಕಾಗತ್ತೆ. ಇನ್ನು ದೂರದ ಪ್ರಯಾಣದ ಸೂಚನೆ ಇದೆ. ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಜಾಗ್ರತೆ. ಇನ್ನು ಹೊಸದಾಗಿ ವ್ಯಾಪಾರ ಮಾಡುವಂಥವರು ಅಥವಾ ವ್ಯಾಪಾರ ವಿಸ್ತರಣೆ ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು, ಇಂಥವರು ಈ ದಿನದ ಪ್ರಯತ್ನಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಕೆಲಸಗಳಿಂದ ಪೂರ್ಣ ಫಲ ಇವತ್ತೇ ಸಿಕ್ಕಲ್ಲ ಅಥವಾ ಬಹಳ ಬೇಗ ಸಿಕ್ಕಲ್ಲ. ನಿಮ್ಮ ನಿರೀಕ್ಷೆಗೂ ಮೀರಿ ನಿಧಾನವಾಗಿ ಇಂಥ ಪ್ರಯತ್ನಗಳು ಫಲವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ಬೇರೆಯವರ ಒಂದು ಮಾರ್ಗದರ್ಶನ, ಗುರು ಹಿರಿಯರ ಒಂದು ಸಲಹೆ ಪಡ್ಕೊಳ್ಳುವಂಥದ್ದು, ಅನುಭವಸ್ತ್ರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಮನಸ್ಸಿದೆ, ಅದನ್ನು ಪೂರ್ಣವಾಗಿ ಮಾಡಿ, ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಮನೆ ಚಂದ್ರನಿಗೆ. ಹಾಗಾಗಿ ವಿಶೇಷವಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ, ತುಂಬ ಅನುಕೂಲತೆಗಳಿದೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. ಏಕೆಂದರೆ ಒಂದು ಕೆಲಸ ಸಕ್ಸಸ್ ಆದರೆ ಅದರ ಹಿಂದೆ ಮತ್ತೊಂದು ಕೆಲಸವನ್ನು ಮಾಡುವಂಥ ಒಂದು ಆಸಕ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಮುಂದುವರಿಯಬೇಕು ಅನ್ನುವಂಥದ್ದೇ ಮನಸ್ಸಿನಲ್ಲಿ ಇರುವಂಥದ್ದು. ಇನ್ನು ಈ ದಿನ ಹೊಸ ವಸ್ತುಗಳನ್ನು, ಹೊಸ ವಾಹನವನ್ನು, ಹಾಗೆ ನಿಮಗೆ ಬೇಕಾದಂತಹ ಕೆಲವು ಉಪಕರಣಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಇದು ನಿಮಗೆ ಒಳ್ಳೆಯ ಅನುಕೂಲವನ್ನು, ಫಲವನ್ನು ತಂದುಕೊಡುತ್ತೆ. ಹಾಗೆ ಹಣಕಾಸಿನ ಲಾಭ ಸಿಕ್ಕುವಂಥದ್ದು, ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಆರ್ಥಿಕವಾದಂತಹ ಅನುಕೂಲ ಈ ದಿನ ಇರುತ್ತೆ. ಆದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ, ಒಂದು ಮೌಲ್ಯ ಇದೆ. ಹಾಗಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಯಾರೊಂದಿಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಕಾಯ್ತಾ ಕೂರುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ, ಪ್ರಯತ್ನವನ್ನು ಮುಂದುವರಿಸ್ತಾ ಇರಬೇಕಾಗತ್ತೆ. ಇನ್ನು ಈ ದಿನ ಹರಿತವಾದಂತಹ ಮಾತುಗಳು ಬೇರೆಯವರಿಗೆ ಬೇಸರ ತರಬಹುದು, ಈಗಾಗಲೇ ಹೇಳಿದೆ. ಆದ್ದರಿಂದ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ನಿಮ್ಮ ಸ್ವಂತ ಪ್ರಯತ್ನದಿಂದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಬೇರೆಯವರನ್ನು ಹೆಚ್ಚು ಆಶ್ರಯಿಸದೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿಯೇ ನೀವು ಸಕ್ಸಸ್ ಆಗುವಂಥದ್ದು ಈ ದಿನ. ಜೊತೆಗೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ, ಕುಲದೇವರ ಆಶೀರ್ವಾದ ಇದೆ. ಅದನ್ನು ಈ ದಿನದಲ್ಲಿ ನೀವು ನಿರೀಕ್ಷೆ ಮಾಡಿ, ದೇವರ ದರ್ಶನ ಮಾಡಿ. ಹಾಗೆ ನಿಮಗೆ ಇಷ್ಟವಾದಂತಹ ಗುರುಗಳ ಸೇವೆಯನ್ನು ಮಾಡುವಂಥದ್ದು, ಗುರು ದರ್ಶನ ಮಾಡುವಂಥದ್ದು ಕೂಡ ಒಳ್ಳೆಯ ಫಲವನ್ನು ಈ ದಿನ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ.
ಸಿಂಹರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಕುಟುಂಬದಲ್ಲಿ ಅಷ್ಟೊಂದು ಒಳ್ಳೆಯ ವಾತಾವರಣ ಇಲ್ಲ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಕಂಟ್ರೋಲ್ ಅನ್ನುವಂಥದ್ದು ನಿಮ್ಮ ಮೇಲೆ ಈ ದಿನ ಇರುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಮನಸ್ಸನ್ನು ಈ ದಿನ ನೀವು ಬಿಟ್ಕೊಡ್ಬೇಕಾಗತ್ತೆ. ಹಾಗೆ ಬೇರೆಯವರ ಮಾರ್ಗದರ್ಶನದಲ್ಲಿ ಬೇರೆಯವರಿಗಾಗಿಯೇ ದಾಕ್ಷಿಣ್ಯಕ್ಕಾಗಿಯೇ ಈ ದಿನ ಕೆಲಸ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸು ಸ್ವತಂತ್ರವಾಗಿಲ್ಲ, ಮನಸ್ಸು ವಿಸ್ತಾರವಾಗಿಲ್ಲ. ಹಾಗಾಗಿ ಯಾರು ಏನೇ ಹೇಳಿದ್ರೂ ಕೂಡ ಅದರಲ್ಲಿ ಒಂದು ಅನುಮಾನದ ದೃಷ್ಟಿ ಇರುವಂಥದ್ದು. ಹಾಗೆ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಲಾಭ ಇಲ್ಲ. ಹಾಗಾಗಿ ನಿಮ್ಮ ಆದಾಯಕ್ಕಿಂತ ಖರ್ಚು ಮಿತಿಮೀರುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಜೊತೆಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಹೆಚ್ಚು ಅವಲಂಬಿಸ್ತೀರಿ, ಅವರು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ. ಹಾಗಾಗಿ ಖರ್ಚು ವೆಚ್ಚಗಳ ಬಾಬ್ತು ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರುವಂಥ ಸಾಧ್ಯತೆಗಳಿದೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಆಕಸ್ಮಿಕವಾಗಿ ಪರಿಚಯ ಆಗಿರುವಂಥವ್ರು ಯಾವುದೇ ವ್ಯಕ್ತಿ ನಿಮಗೆ ಸೂಕ್ತ ಸಹಾಯವನ್ನು ಮಾಡ್ತೀನಿ ಅಂತ ಬಂದರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಅಪರಿಚಿತರನ್ನು ಆದಷ್ಟು ನಂಬುವಂಥದ್ದು ಈ ದಿನಮಾನಸದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ. ಹಾಗೆ ವಿಶೇಷವಾಗಿ ಈ ದಿನ ಪ್ರಯಾಣ ನಿಮಗೆ ಸ್ವಲ್ಪ ಶ್ರಮದಾಯಕವಾಗಿರುತ್ತೆ, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಜಾಗರೂಕವಾಗಿ ಪೂರ್ವ ಸಿದ್ಧತೆಯೊಂದಿಗೆ ನಿಮ್ಮ ದೂರದ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಯಾವುದೋ ಒಂದು ಮನಸ್ಸಿಗೆ ಕಸಿವಿಸಿಯಾಗುವಂಥ ಸನ್ನಿವೇಶಗಳನ್ನು ಎದುರಿಸಿದರೆ ಅದನ್ನು ತಿಳಿದುಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ನಿಮಗೆ ಉತ್ತಮ ಫಲಗಳನ್ನು ಈ ಒಂದು ಪ್ರಯತ್ನದಲ್ಲಿ ತಂದುಕೊಡುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಮನಸ್ಸಿಗೂ ಆನಂದ, ಹಾಗೆ ನಿಮ್ಮ ಸುತ್ತಮುತ್ತಲಿರೋರಿಗೂ ಕೂಡ ಈ ದಿನ ಒಳ್ಳೆಯ ಸಹಾಯ ಸಹಕಾರಗಳನ್ನು ಮಾಡುವಂಥದ್ದು, ಅವರನ್ನು ಕೂಡ ಈ ದಿನ ನೀವು ಬಹಳ ಕಂಫರ್ಟಬಲ್ ಆಗಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಎಲ್ಲೆಡೆ ಬೆಳದಿಂಗಳು ಇರುವಂಥ ಒಂದು ಸಂದರ್ಭ ನಿಮಗೆ. ಹಾಗಾಗಿ ಗೊತ್ತಿಲ್ಲದಂಥ ಕ್ಷೇತ್ರ ಕೂಡ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹೊಸ ಜ್ಞಾನ ನಿಮಗೆ ಬರುವಂಥದ್ದು, ಅಂದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೊಸ ಹೊಸ ನಾಲೆಡ್ಜನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಭೇಟಿ, ಅವರ ಆಹ್ವಾನ, ಅವರ ಉಪಸ್ಥಿತಿ, ಅವರ ಒಂದು ಸಂದರ್ಶನ ಇರ್ಬೋದು, ಅಥವಾ ಅವರ ಜೊತೆ ಮಾತುಕತೆ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು ತರುತ್ತೆ. ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆಯಾಗತ್ತೆ ಇದು. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥದ್ದು, ಅದರಲ್ಲೂ ನಿಮ್ಮ ಒಂದು ಸ್ವಂತದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಚೆನ್ನಾಗಿದೆ. ಹಾಗಾಗಿ ವೈಯಕ್ತಿಕ ಕೆಲಸಗಳಿಗೆ ಈ ದಿನ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಶ್ರಮಕ್ಕೆ ತಕ್ಕ ಫಲ ನೀವು ಪಡ್ಕೊಳ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳಿರಬಹುದು. ಹಾಗೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ, ನಿಮ್ಮ ಒಂದು ಶಕ್ತಿಗೆ, ವಿವೇಚನೆಗೆ ಜವಾಬ್ದಾರಿಯುತವಾದಂಥ ಕೆಲಸವೊಂದು ಬರಬಹುದು, ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿ ಎಲ್ಲವೂ ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇದೆ ಅನ್ನುವಂಥ ಭಾವನೆ ಬಂದಾಗ ನಿಮ್ಮ ಜೀವನ ಈ ದಿನ ನೆಮ್ಮದಿಯ ಜೀವನ ಆಗುತ್ತೆ. ಆರೋಗ್ಯ ಚೆನ್ನಾಗಿದೆ, ಆದರೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಈ ದಿನ ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಳವಳ, ಕಸಿವಿಸಿ ಇರುವಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇಲ್ಲ, ಸ್ವಲ್ಪ ಸೋಮಾರಿತನ ಕೂಡ ಇರುವಂಥದ್ದು. ಹಾಗೆ ಯಾರಿಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಈ ದಿನ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇದೆ. ಇನ್ನು ಕೆಲವರಿಗೆ ಸಾಲದ ಒತ್ತಡ, ಸಾಲವನ್ನು ಹೇಗೆ ತೀರಿಸಬೇಕು ಅನ್ನುವಂಥ ಒಂದು
ಮನಸ್ಸಿನ ಒತ್ತಡದಿಂದಲೇ ಜೀವನವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗೆ ಕೌಟುಂಬಿಕ ವಿಚಾರಗಳಲ್ಲಿ ಈ ದಿನ ಅಷ್ಟೊಂದು ನೆಮ್ಮದಿ ಇಲ್ಲ. ಏಕೆಂದರೆ ಆತುರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದು ನಿಮಗೆ ಭಾರಿ ಹಿನ್ನಡೆಯನ್ನು ತರ್ತಾ ಇದೆ. ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಹಾಗಾಗಿ ಈ ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಪುನರ್ವಿಮರ್ಶೆ ಮಾಡಿಕೊಳ್ಳುವಂಥದ್ದು, ಅದು ಯಾಕೆ ತಪ್ಪಾಯಿತು, ಎಲ್ಲಿ ಫೇಲ್ಯೂರ್ ಆಯಿತು ಅನ್ನುವಂಥ ವಿಚಾರಗಳನ್ನೇ ಹೆಚ್ಚು ಚಿಂತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹೊಸ ಕೆಲಸಗಳ ಬಗ್ಗೆ, ಹೊಸದಾಗಿ ಆರಂಭ ಮಾಡಬೇಕು ಅಂದುಕೊಂಡಿರೋದ್ರ ಬಗ್ಗೆ ಗಮನ ಕಡಿಮೆ. ಆದರೆ ಹಿಂದೆ ಆಗಿರುವಂಥ ಅನುಭವ, ಅದರ ಸೋಲು, ಅದರ ಕಹಿ ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಹಾಗೆ ಹೊಸ ಒಂದು ವ್ಯಕ್ತಿಗಳ ಪರಿಚಯ ಆದಾಗ ಹೊಸದಾಗಿ ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥ ಚಟುವಟಿಕೆಗಳ ಬಗ್ಗೆ ಈ ದಿನ ಹೆಚ್ಚಿನ ಮಾತುಕತೆಗಳು ಕೂಡ ನಡೆಯುವಂಥದ್ದು ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಆರೋಗ್ಯವನ್ನು ನೋಡಿಕೊಳ್ಳಿ. ಈ 2 ವಿಚಾರ, ಆಹಾರ ವಿಹಾರ, ಇದರಲ್ಲಿ ಮಾತ್ರ ನೀವು ಕಟ್ಟುನಿಟ್ಟಾಗಿರಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಕುಟುಂಬದಲ್ಲಿ ನಡೆಯುವಂಥ 1-2 ಘಟನೆಗಳೇನಿದೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಿ. ಯಾವುದನ್ನೇ ಕೊಟ್ಟರೂ ಕೂಡ ಭಗವಂತ ಈ ದಿನ ಅದನ್ನು ಸ್ವೀಕರಿಸುವಂಥ ಒಂದು ಧಾರಾಳವಾದ ಮನಸ್ಸನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹೊಸ ಆಲೋಚನೆಗಳು ಬರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು, ಹೊಸಬರ ಪರಿಚಯ ಆಗುವಂಥದ್ದು, ಹಾಗೆ ನಿಮ್ಮ ಒಂದು ಚಟುವಟಿಕೆಗಳ ವಿಸ್ತರಣೆ ಆಗುವಂಥದ್ದು ಕೂಡ ಈ ದಿನದಲ್ಲಿದೆ. ಹಾಗಾಗಿ ಈ ದಿನ ನಿಮಗೆ ಯಾವುದೇ ರೀತಿಯ ಪುರೋಭಿವೃದ್ಧಿಗೆ, ಅಪ್ವರ್ಡ್ ಮೊಬಿಲಿಟಿಗೆ ತುಂಬ ಅವಕಾಶಗಳು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ, ಬಂಧುಗಳ ನೆರವಿನಿಂದ ಕೆಲವು ಅಪೂರ್ಣವಾಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಸಹೋದರರಿಂದ ಹಣಕಾಸಿನ ಸಹಾಯ ಈ ದಿನ ದೊರೆಯುವಂಥದ್ದು. ಹಾಗಾಗಿ ನೀವು ಈ ದಿನ ಏನು ಬೇಕು ಅಂತ ಹೇಳಿ ಸಂಬಂಧಪಟ್ಟವರ ಜೊತೆಯಲ್ಲಿ ನೇರವಾಗಿ ಮಾತಾಡೋದ್ರಿಂದ, ನಿಮ್ಮ ಬಯಕೆಯನ್ನು ವ್ಯಕ್ತಪಡಿಸೋದ್ರಿಂದ ಅದು ಪೂರ್ಣವಾಗುತ್ತೆ. ಹಾಗಾಗಿ ಸುತ್ತಿ ಬಳಸಿ ಮಾತಾಡುವಂಥದ್ದು ಬೇಡ, ನೇರ ಇರಲಿ. ಇದು ಹೆಚ್ಚಿನ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಹೊಸ ವಸ್ತುಗಳನ್ನು, ಹೊಸ ವಾಹನ, ಒಡವೆ, ವಸ್ತ್ರ ಇತ್ಯಾದಿಗಳನ್ನು ಕೊಳ್ಳುವಂಥ ಒಂದು ಯೋಗ ಕೂಡ ಈ ದಿನ ಇದೆ. ಅದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ದೊಡ್ಡ ಕಾರ್ಯಗಳಲ್ಲಿ ನೀವು ಮೊದಲು ಭಾಗವಹಿಸುವಂಥ ಮನಸ್ಸಿಲ್ಲ ಅಂದರೂ ಕೂಡ ಈ ದಿನದಲ್ಲಿ ಮನಸ್ಸು ಮಾಡ್ತೀರಿ. ಹಾಗಾಗಿ ಎಂಥದ್ದೇ ಒಂದು ಚಾಲೆಂಜಿಂಗ್ ಆಗಿರುವಂಥ ಕೆಲಸ ಆಗಲಿ, ಯಾವುದೇ ರೀತಿಯ ಸನ್ನಿವೇಶಗಳಾಗಲಿ ಅದನ್ನು ನಿಭಾಯಿಸ್ತೀರಿ. ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ಮಾಡುವಂಥ ವ್ಯವಹಾರಗಳು ಲಾಭದಾಯಕವಾಗಿರೋದ್ರಿಂದ ತುಂಬ ಆಸಕ್ತಿ ಇರುತ್ತೆ ಈ ದಿನ ಕೆಲಸಗಳಲ್ಲಿ. ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಜೊತೆಗಿರ್ತಾರೆ, ಕೆಲಸಕ್ಕೆ ಬೆನ್ನೆಲುಬಾಗಿರ್ತಾರೆ. ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ಕೆಲಸಗಳು, ನಿಮ್ಮ ಚಟುವಟಿಕೆ, ನಿಮ್ಮ ವ್ಯಾಪಾರ, ಸ್ವಂತವಾಗಿ ಮಾಡುವಂಥ ಯಾವುದೇ ರೀತಿಯ ಬಿಸ್ನೆಸ್ ಇದ್ದರೂ ತುಂಬ ಸಕ್ಸಸ್ ಆಗುತ್ತೆ ಈ ದಿನದಲ್ಲಿ. ಏಕೆಂದರೆ ಮನಸ್ಸಿಗೆ ಒಂದು ಶಾಂತಿ ಇದೆ, ನೆಮ್ಮದಿ ಇದೆ, ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿವೇಕ ಇದೆ. ಹಾಗೆ ಸೂಕ್ತವಾದ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ವಿವೇಚನೆ ಅನ್ನುವಂಥದ್ದು ಇದೆ. ಗುರು ಹಿರಿಯರ ಆಶೀರ್ವಾದ ಇದೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇರೋದರಿಂದ ಕೆಲಸಗಳು ಯಶಸ್ವಿಯಾಗುತ್ತೆ. ಜೊತೆಗೆ ಈ ಗ್ರಹಗಳು ಕೂಡ ಈ ದಿನ ನಿಮಗೆ ಅನುಕೂಲಕರವಾದಂಥ ಸ್ಥಿತಿಯಲ್ಲಿದೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಸ್ಥಿರವಾಗಿರುತ್ತೆ. ಹಾಗೆ ಈ ಭೂಮಿ ವಿಚಾರದಲ್ಲೂ ಕೂಡ ಈ ದಿನ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗೆ ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಭವಿಷ್ಯದಲ್ಲಿ ಭಾರಿ ಲಾಭವನ್ನು ತರುತ್ತೆ. ಇನ್ನು ಈ ದಿನ ಕುಟುಂಬದ ವಾತಾವರಣ ಶಾಂತಿಯುತವಾಗಿ ಇರುತ್ತೆ. ಒಂದು ಪ್ರಯಾಣ ಇದೆ, ಪ್ರವಾಸ ಇದೆ, ಚಟುವಟಿಕೆ ಇದೆ. ಹಾಗೆ ಹೊಸಬರನ್ನು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ.
ಹಾಗೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಂಥದ್ದು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುವಂಥ ವಿಚಾರ ಈ ದಿನ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ನೀವು ಮಾಡುವಂತಹ ಸ್ವಂತ ಕೆಲಸಗಳಲ್ಲಾಗಲಿ ತುಂಬ ಜವಾಬ್ದಾರಿಯಿಂದ ಇರ್ತೀರಿ, ತುಂಬ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ನೀವು, ಕುಟುಂಬಕ್ಕಾಗಿ ಇರುವಂಥದ್ದು. ಕುಟುಂಬ ನಿಮಗೆ ತುಂಬ ಇಷ್ಟವಾಗುತ್ತೆ ಈ ದಿನ. ಕುಟುಂಬಕ್ಕಾಗಿ, ಕುಟುಂಬದ ಪರವಾಗಿ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಜೊತೆಗೆ ಈ ದಿನ ಆದಾಯ, ಹಣ, ಒಳದ ಹರಿವು ಏನಿದೆ ಅದು ಬಹಳ ಚೆನ್ನಾಗಿದೆ. ಆದಾಯ ಚೆನ್ನಾಗಿರೋದ್ರಿಂದ ಕೆಲವೊಂದು ದಿಟ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮನಸ್ಸಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಕೆಲವು ಕೆಲಸಗಳು ಅಪೂರ್ಣ ಆಗಿಬಿಡುತ್ತೆ. ಹಾಗಾಗಿನೇ ಬರುವಂಥ ಭಾಗ್ಯ ನಿಮ್ಮ ಕೈ ಸೇರಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಎಷ್ಟೋ ವೇಳೆ ನೀವು ವಂಚನೆಗೆ ಒಳಗಾಗುವಂಥದ್ದು. ಯಾರೋ ಮೋಸ ಮಾಡಿಬಿಡ್ತಾರೆ. ಹೊರಗಡೆ ವ್ಯಾಪಾರಕ್ಕೆ ಹೋಗಿ ಒಂದು 10 ರೂಪಾಯಿ ವ್ಯಾಪಾರ ಮಾಡಿದ್ರೂ ಅದರಲ್ಲೂ ನಿಮಗೆ 1 ರೂಪಾಯಿನಷ್ಟು ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ದೊಡ್ಡ ಬಂಡವಾಳ ಹಾಕಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು, ವರ್ತಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಕಿರುವಂಥ ಬಂಡವಾಳ ವಾಪಸ್ಸು ಬರಲ್ಲ. ಏಕೆಂದರೆ ಹಣದ ವಿಚಾರದಲ್ಲಿ ಈ ದಿನ ನಿಮಗೆ ಬಲ ಇಲ್ಲ. ಹಾಗೆ ಈ ದಿನ ಹೆಚ್ಚಿನ ಪ್ರಯತ್ನದಿಂದ ಅಲ್ಪ ಫಲವನ್ನು ಪಡ್ಕೊಳ್ತೀರಿ. ಶ್ರಮ ಜಾಸ್ತಿ, ಆದರೆ ಅದರಿಂದ ಬರುವಂಥ ಫಲಿತಾಂಶ ತೀರಾ ಕಡಿಮೆ ಇರುವಂಥದ್ದು. ಇದು ನಿಮ್ಮ ಶ್ರಮ, ನಿಮ್ಮ ಒಂದು ಸಮಯ, ಹಣ ಇದನ್ನು ವ್ಯರ್ಥ ಮಾಡುವಂಥ ಪ್ರಯತ್ನವಾಗುತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಯಾವುದೋ ಒಂದು ಕಾರಣಕ್ಕೆ ವಿವಾದ ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಆದರೆ ಹೊಂದಾಣಿಕೆಗೆ ಮನಸ್ಸಿಲ್ಲ, ನೀವೇ ಹಠ, ನಿಮ್ಮದೇ ನಡಿಬೇಕು ಅನ್ನುವಂಥದ್ದು. ಇದರಿಂದ ಸ್ವಲ್ಪ ಸಂಬಂಧಗಳು ಕಹಿಯಾಗುವಂಥದ್ದು, ಅಳಸಲಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ದೀರ್ಘಾವಧಿಯಲ್ಲಿ ಪಡ್ಕೊಂಡಿರುವಂಥ ಸಾಲಗಳ ಬಾಧೆ ಕೂಡ, ಅದರ ಒತ್ತಡ ಕೂಡ ಹೆಚ್ಚಾಗುತ್ತೆ ಈ ದಿನದಲ್ಲಿ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸಾಲ ಕೊಟ್ಟವರು ಬಿಡಲ್ಲ, ನಾನಾ ರೀತಿಯಲ್ಲಿ ನಿಮ್ಮನ್ನು ಪೀಡಿಸ್ತಾರೆ, ಕಾಡಿಸ್ತಾರೆ, ಒತ್ತಡ ತರ್ತಾರೆ. ಹಾಗಾಗಿ ಈ ದಿನ ಮನಸ್ಸು ಉತ್ತಮವಾದಂಥ ಒಂದು ಸನ್ನಿವೇಶದಲ್ಲಿರಲಿ, ಮನಸ್ಸಿಗೆ ಶಾಂತಿ ಇರಲಿ, ನೆಮ್ಮದಿ ಇರಲಿ ಅಂತ ಹೇಳಿ ಬಯಸುವಂಥವ್ರು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಹಾಗಾಗಿನೇ ಬಹಳ ವಿಶೇಷವಾಗಿ ನೀವು 8ರಲ್ಲಿ ಚಂದ್ರ ಇದ್ದರೆ ಕೆಲವೊಂದು ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ. ಈ ದಿನ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ, ಉದ್ಯೋಗ ಮಾಡಿ ನೀವು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಸಿಕ್ಕಲ್ಲ. ಅಷ್ಟು ಲಾಭ ಇಲ್ಲ. ಲಾಭ ಬಂದರೂ ಯಾವುದೋ ಒಂದು ಬಾಪ್ತಿಗೆ ಅದು ಖರ್ಚಾಗುತ್ತೆ. ಹಾಗೆ ಬರುತ್ತೆ, ಹಾಗೆ ಹೋಗಿಬಿಡುತ್ತೆ ಅದು. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಯಾಕೆಂದರೆ ಕಾನೂನನ್ನು ಮೀರುವಂಥ ಒಂದು ದುಸ್ಸಾಹಸವನ್ನು ಮಾಡ್ತೀರಿ. ಇದು ನಿಮಗೆ ಮುಳುವಾಗುತ್ತೆ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳಲ್ಲಿ ನಿಯಂತ್ರಣ ಇಲ್ಲ. ಹಾಗಾಗಿ ಮನಸ್ಸಿಗೆ ಬಂದದ್ದು, ಬಾಯಿಗೆ ರುಚಿ ಅನಿಸಿದ್ದನ್ನು ಈ ದಿನ ತಿನ್ನೋದ್ರಿಂದ ಆರೋಗ್ಯ ಕೂಡ ಹಾಳಾಗ್ಬಿಡುತ್ತೆ. ಇನ್ನು ಸ್ನೇಹಿತರ ಜೊತೆಯಲ್ಲಿ ಒಂದು ಸುತ್ತಾಟ, ಪ್ರಯಾಣ ಅನ್ನುವಂಥದ್ದು ಇದೆ. ಆದರೆ ಈ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಬೇರೆಯವರ ವಾಹನವನ್ನು ಈ ದಿನ ಓಡಿಸಬೇಡಿ. ನಿಮ್ಮ ಸ್ವಂತದ್ದೇ ವಾಹನ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಆದರೆ ಈ ಫಲಾಫಲಗಳನ್ನು ನಿರೀಕ್ಷೆ ಮಾಡಿಕೊಂಡೇ ನಿಮ್ಮ ಒಂದು ಪ್ರಯಾಣ ಅಥವಾ ಚಟುವಟಿಕೆ ಅನ್ನುವಂಥದ್ದು ಇರಲಿ. ಗೊತ್ತು ಗುರಿ ಇಲ್ಲದೆ ಪ್ರಯಾಣವನ್ನು ಮಾಡಬೇಡಿ ಈ ದಿನ. ಹಾಗೆ ನಿರುದ್ಯೋಗಿಗಳಿಗೆ ಈ ದಿನ ಬರುವಂಥ ಅವಕಾಶ ವಂಚನೆಯಾಗುವಂಥದ್ದು ಇದೆ. ಅವಕಾಶ ವಂಚಿತರಾಗ್ಬಿಡ್ತೀರಿ. ಏಕೆಂದರೆ ನಿಮ್ಮ ಪ್ರಯತ್ನ ಏನೇನೂ ಸಾಲದು ಈ ದಿನದಲ್ಲಿ. ಹಾಗೆ ವ್ಯಾಪಾರ ವ್ಯವಹಾರದ ವಿಚಾರಗಳು ಕೂಡ ಅಷ್ಟೊಂದು ಅನುಕೂಲ ಇಲ್ಲ, ಅಷ್ಟೊಂದು ಕೂಡಿ ಬರಲ್ಲ. ಅಲ್ಲೂ ಕೂಡ ಏನೋ ಒಂದು ಅಪೂರ್ಣ, ಎಲ್ಲ ಒಂದು ಕಡೆ ಅನುಮಾನ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸೇವಾ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ.
ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟದ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಕುಟುಂಬದಲ್ಲಿ ಒಂದು ನೆಮ್ಮದಿ ಇರುತ್ತೆ, ಕುಟುಂಬಕ್ಕಾಗಿ ಕೆಲಸ ಮಾಡುವಂಥ ಒಂದು ಮನಸ್ಸಿದೆ. ಹಾಗಾಗಿ ಕುಟುಂಬಸ್ಥರು ಏನೇ ಮಾಡಿದ್ರೂ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಕೂಡ ಈ ದಿನ ಇರುತ್ತೆ. ಹಾಗೆ ಹೊಸ ವಸ್ತುವನ್ನು, ಹೊಸ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಮನಸ್ಸಿಗೆ ಸಂತೃಪ್ತಿ ಇದೆ, ತೃಪ್ತಿ ಇದೆ. ಇನ್ನು ಸಕಾಲದಲ್ಲಿ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಇದಕ್ಕೆ ಸಹಾಯ ಮಾಡಿರುವಂಥ ನಿಮ್ಮ ಬಂಧುಗಳೋ, ಮಿತ್ರರೋ, ನಿಮ್ಮ ಪ್ರೀತಿ ಪಾತ್ರರೋ ಅವರ ಒಂದು ಸಹಕಾರವನ್ನು ಈ ದಿನ ಸ್ಮರಿಸಬೇಕು. ಅವ್ರಿಗೂ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಹಾಗೆ ದೂರದ ಪ್ರಯಾಣ ನಿಮಗೆ ನಿರೀಕ್ಷಿತ ರೀತಿಯಲ್ಲಿ ಶುಭವನ್ನು, ಲಾಭವನ್ನು ಕೂಡ ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸಾಮರಸ್ಯ ಇದೆ, ಹೊಂದಾಣಿಕೆ ಚೆನ್ನಾಗಿದೆ. ಆದರೆ ನಿಮ್ಮ ಹರಿತವಾದಂತಹ ಮಾತು ಬೇರೆಯವರಿಗೆ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಹಾಗಾಗಿ ನಿಮ್ಮ ಮಾತನ್ನು ಮಾತ್ರ ಈ ದಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಬಹಳ ದಿನಗಳಿಂದ ಮಾಡ್ತಾ ಇರುವಂಥ ಪ್ರಯತ್ನ ಈ ದಿನ ಸಫಲವಾಗುತ್ತೆ, ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವೇ ಮಾಡಿಕೊಳ್ಳುವಂಥ ತಪ್ಪಿನಿಂದ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗ್ಬೋದು. ಹಾಗಾಗಿ ಸ್ವಲ್ಪ ನಿಧಾನವಾಗಿ, ಸಾವಧಾನವಾಗಿ, ಒಂದಲ್ಲ 2 ಸಲ ಯೋಚನೆ ಮಾಡಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.